ತಿರುಪತಿಯಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿತ್ತು. ಸರತಿ ಸಾಲಿನಲ್ಲಿ ನಿಂತು ಭಕ್ತರು ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಪಡೆದು ಪುನೀತರಾಗಿದ್ದಾರೆ. ಸ್ವರ್ಣ ರಥ ಎಳೆದು ಕೃತಾರ್ಥರಾಗಿದ್ದಾರೆ ಭಕ್ತ ವೃಂದ. ಕಾಲ್ತುಳಿತ ದುರಂತದ ಬಳಿಕ ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಂಡ ಪರಿಣಾಮ ಎಲ್ಲರೂ ಕೂಡ ಸರತಿ ಸಾಲಿನಲ್ಲಿ ಹೋಗಿ ದೇವರ ದರ್ಶನವನ್ನ ಪಡೆಯಲಿಕ್ಕೆ ಅವಕಾಶ ಆಯಿತು. ದುರಂತದಲ್ಲಿ ಗಾಯಗೊಂಡವರಿಗಾಗಿ ವಿಶೇಷ ದರ್ಶನದ ಅವಕಾಶವನ್ನ ಕಲ್ಪಿಸಿದ್ರು. ವಿಶೇಷ ದರ್ಶನವನ್ನ ಪಡ್ಕೊಂಡಂತಹ ದುರಂತದಲ್ಲಿ ಗಾಯಗೊಂಡವರು ಖುಷಿಗೊಂಡಿದ್ದಾರೆ. ಆ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ನಾಡಿನಾದ್ಯಂತ ವೈಕುಂಠ ಏಕಾದಶಿ ಸಂಭ್ರಮ. ತಿರುಪತಿಯಲ್ಲಿ ಭಕ್ತರಿಂದ ಶ್ರೀವಾರಿಯ ದರ್ಶನ. ಕಾಲ್ತುಳಿತ ದುರಂತ ಬಳಿಕ ಭದ್ರತೆ ವ್ಯವಸ್ಥೆ. ಎಲ್ಲೆಡೆ ಮೊಳಗಿತು ಗೋವಿಂದನ ನಾಮಸ್ಮರಣೆ. ವೈಕುಂಠ ಏಕಾದಶಿಯ ಪುಣ್ಯ ದಿನ. ವೈಕುಂಠದ ಬಾಗಿಲು ತೆರೆಯುವ ವಿಶೇಷ ದಿನ. ಉಪವಾಸ ಧ್ಯಾನದಿಂದ ಶ್ರೀನಿವಾಸ ಸಾಕ್ಷಾತ್ಕಾರ ಪಡೆಯುವ ಮಹತ್ವದ ದಿನ. ಮಹಾವಿಷ್ಣುವನ್ನು ಒಲಿಸಿಕೊಳ್ಳುವ ಪರಮದಿನ. ಹೌದು, ವೈಕುಂಠ ಏಕಾದಶಿ ಅಂದರೆ ಶ್ರೀ ವೆಂಕಟೇಶ್ವರನ ಭಕ್ತರಿಗೆ ಅತ್ಯಂತ ಮಹತ್ವದ ದಿನ. ಇಂದು ವೈಕುಂಠ ದ್ವಾರ ತೆರೆಯಲಿದ್ದು, ಇಂದು ಬಾಲಾಜಿಯನ್ನು ವೈಕುಂಠ ದ್ವಾರದ ಮೂಲಕ ಪ್ರವೇಶಿಸಿದರೆ ಸ್ವರ್ಗ ಪ್ರಾಪ್ತಿಯಾಗಲಿದೆ ಎಂಬ ನಂಬಿಕೆ ಇದೆ. ಹೀಗಾಗಿ ಎಷ್ಟೇ ಹೊತ್ತಾದರೂ ಕಾದು ಶ್ರೀಶೈಲನ ದರ್ಶನ ಪಡೆದು ಪುನೀತರಾಗ್ತಾರೆ. ತಿರುಪತಿಯಲ್ಲಿ ಮೊನ್ನೆ ನಡೆದ ಕಾಲ್ತುಳಿತ ದುರಂತ ಬಳಿಕ ಟಿಟಿಡಿ ಭಕ್ತರಿಗೆ ವಿಶೇಷ ವ್ಯವಸ್ಥೆ ಮಾಡಿತ್ತು. ಕಾಲ್ತುಳಿತದಲ್ಲಿ ಗಾಯಗೊಂಡು ಸ್ವಿಮ್ಸ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಗಾಯಾಳುಗಳಿಗೆ ವಿಶೇಷ ದರ್ಶನಕ್ಕೆ ಟಿಟಿಡಿ ಅವಕಾಶ ಮಾಡಿಕೊಟ್ಟಿತ್ತು. ನಿನ್ನೆ ಸ್ವಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ್ದ ಸಿಎಂ ಚಂದ್ರಬಾಬು ನಾಯ್ಡು, ಡಿಸಿಎಂ ಪವನ್ ಕಲ್ಯಾಣ್ ಸೂಚನೆ ಮೇರೆಗೆ ಗಾಯಾಳುಗಳಿಗೆ ವಿಶೇಷ ವ್ಯವಸ್ಥೆ ಮಾಡಲಾಗಿತ್ತು. ಸರ್ಕಾರಿ ಬಸ್ನಲ್ಲಿ ಆಸ್ಪತ್ರೆಯಿಂದ 20 ಗಾಯಾಳುಗಳನ್ನು ಕರೆತಂದು ವೈಕುಂಠ ದ್ವಾರ ದರ್ಶನ ಮಾಡಿಸಲಾಯಿತು. ನಿನ್ನೆಯೇ 1,20,000 ಟಿಕೆಟ್ ವಿತರಣೆ ಮಾಡಲಾಗಿತ್ತು. ಹೀಗಾಗಿ ಬೈರಾಗಿ ಪಟ್ಟಣ ಕಾಂಪ್ಲೆಕ್ಸ್ ಖಾಲಿಯಾಗಿತ್ತು. ಕಾಲ್ತುಳಿತ ದುರಂತದಿಂದ ಎಚ್ಚೆತ್ತ ಆಂಧ್ರಪ್ರದೇಶ ಸರ್ಕಾರ ಮತ್ತು ತಿರುಮಲ ತಿರುಪತಿ ಟ್ರಸ್ಟ್ ಮುಂಜಾಗ್ರತೆ ವಹಿಸಿದ್ದು, ಭಕ್ತರಿಗೆ ಯಾವುದೇ ಕಿರಿಕಿರಿ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸಿದ್ರು. ಲಕ್ಷಾಂತರ ಸಂಖ್ಯೆಯಲ್ಲಿ ಆಗಮಿಸಿದ್ದ ಭಕ್ತರು ತಿರುಪತಿ ತಿಮ್ಮಪ್ಪನ ಕಣ್ತುಂಬಿಕೊಂಡು ಪುನೀತರಾದರು. ದಕ್ಷಿಣಾಭಿಮುಖವಾಗಿ ನಿರ್ಮಿಸಿರುವ ಸ್ವರ್ಗದ ದ್ವಾರದ ಮೂಲಕ ಪ್ರವೇಶ ಮಾಡಿ ಅನಂತ ಶಯನನ ಕೃಪೆಗೆ ಪಾತ್ರರಾದರು. ಎಲ್ಲೆಡೆ ಭಕ್ತರಿಂದ ಗೋವಿಂದನ ಸ್ಮರಣೆ ಮಾರ್ದನಿಸುತ್ತಿತ್ತು. ವೈಕುಂಠ ಏಕಾದಶಿ ಪ್ರಯುಕ್ತ ಸ್ವರ್ಣ ರಥೋತ್ಸವ ನಡೆಸಲಾಯಿತು. ಬಂಗಾರ ಖಚಿತ ರಥದಲ್ಲಿ ದಂಪತಿ ಸಮೇತ ಕಂಗೊಳಿಸುತ್ತಿದ್ದ ಬಾಲಾಜಿಯನ್ನು ಕಣ್ತುಂಬಿಕೊಂಡರು. ಸ್ವರ್ಣ ರಥವನ್ನು ಎಳೆದು ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು. 10 ದಿನಗಳ ಕಾಲ ವೈಕುಂಠ ದ್ವಾರ ದರ್ಶನ. ಹಣ್ಣು ಹೂವುಗಳಿಂದ ದೇಗುಲ ಅಲಂಕೃತ. ತಿರುಮಲ ದೇವಾಲಯದಲ್ಲಿ ಭಕ್ತ ಸಾಗರವೇ ಹರಿದು ಬಂದಿತ್ತು. ತಿರುಮಲ ಮುಖ್ಯ ದೇವಾಲಯದ ಎದುರು ವೈಕುಂಠ ದ್ವಾರ ಪ್ರವೇಶಕ್ಕೆ ಅವಕಾಶ ಮಾಡಲಾಗಿದ್ದು, ವಿವಿಧ ಹಣ್ಣು, ಕಾಯಿ, ಹೂಗಳಿಂದ ಶ್ರೀಮನ್ನಾರಾಯಣನ ಸಿಂಗಾರ ಮಾಡಲಾಗಿದೆ. ಇನ್ನು 10 ದಿನಗಳ ಕಾಲ ವೈಕುಂಠ ದ್ವಾರ ಪ್ರವೇಶ, ಗೋವಿಂದನ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಇವತ್ತು ತಿರುಪತಿ ತಿರುಮಲ ದೇವಾಲಯದ ಮುಂಭಾಗದಲ್ಲಿ ಇವತ್ತು ವೈಕುಂಠ ದ್ವಾರವನ್ನು ಮಾಡಿರ್ತಕ್ಕಂಥದ್ದು. ಉತ್ತರಾಭಿಮುಖವಾಗಿ ನಾರಾಯಣನನ್ನು ಪೂಜಿಸುವ ನಿಟ್ಟಿನಲ್ಲಿ ಇವತ್ತು ಈ ಒಂದು ವೈಕುಂಠ ದ್ವಾರವನ್ನು ಮಾಡಿರ್ತಕ್ಕಂಥದ್ದು. ನೋಡೋದಾದರೆ ತಿರುಪತಿ ತಿರುಮಲ ದೇವಾಲಯದ ವತಿಯಿಂದ 10 ದಿನಗಳ ಕಾಲ ಈ ವೈಕುಂಠ ದ್ವಾರವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಹೂವು ಹಣ್ಣುಗಳಿಂದ ಸಿಂಗಾರಗೊಂಡಿರ್ತಕ್ಕಂಥದ್ದು. ಈ ಭಾಗದಲ್ಲಿ ನೋಡೋದಾದರೆ ಸಾಕಷ್ಟು ಶ್ರೀಮನ್ನಾರಾಯಣನು ಇವತ್ತು ಇಲ್ಲಿ ಅಲಂಕಾರಗೊಂಡಿರ್ತಕ್ಕಂಥದ್ದು. ಅಂದರೆ ಈ ವೈಕುಂಠ ದ್ವಾರ ಪ್ರವೇಶ ಮಾಡಿದ್ರೆ ಮುಕ್ತಿ ಸಿಗುತ್ತೆ ಅನ್ನೋ ನಂಬಿಕೆ ಜನರಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಇಂದಿನಿಂದ 10 ದಿನಗಳ ಕಾಲ ತಿರುಮಲ ದೇವಾಲಯದಲ್ಲಿ ಈ ವೈಕುಂಠ ದ್ವಾರ ಪ್ರವೇಶವನ್ನು ಇಟ್ಟಿರ್ತಕ್ಕಂಥದ್ದು. ನಾವು ಸ್ವಲ್ಪದರಲ್ಲೇ ಕಾಲ್ತುಳಿತದಿಂದ ಪಾರಾದ್ವಿ. ತಿರುಮಲದಲ್ಲಿ ಕನ್ನಡಿಗರ ಮಾತು. ಇನ್ನು ಕಾಲ್ತುಳಿತ ನಡೆದ ದಿನ ಪಾರಾದ ಕನ್ನಡಿಗರ ಕುಟುಂಬವೊಂದು
ತಿರುಮಲದಲ್ಲಿ ತಮ್ಮ ಅನುಭವವನ್ನು ಬಿಚ್ಚಿಟ್ಟಿದೆ. 2 ದಿನಗಳ ಹಿಂದೆ ಟೋಕನ್ ಪಡೆದುಕೊಂಡ್ವಿ. ನಾವು ಟೋಕನ್ ಪಡೆದ ಬಳಿಕ ಕಾಲ್ತುಳಿತ ಆಯ್ತು. ನಾವು ಸ್ವಲ್ಪದರಲ್ಲೇ ಬಚಾವ್ ಆದ್ವಿ ಎಂದು ಅನುಭವ ಹಂಚಿಕೊಂಡಿದ್ದಾರೆ. ನೆನ್ನೆ ನಾವು ನಿಂತಿದ್ದು ಕೀವಲ್ಲಿ ಕೆಳಗಡೆ ಕೀವಲ್ಲಿ ನಿಂತಿದ್ರೆ ತುಂಬ ರಶ್ ಇತ್ತು. ಆದ್ರೂ ಪೊಲೀಸರು ಕಂಟ್ರೋಲ್ ಮಾಡಿ ಕರೆಕ್ಟಾಗಿಬಿಟ್ರು. ಅಲ್ಲಿ ಕೆಳಗಡೆ ಬೇರೆ ಕಡೆ ಏನೋ ತೊಂದರೆ ಆಗಿದೆ, ಅಲ್ಲಿ ನಾವಿರಲಿಲ್ಲ. ನೆನ್ನೆ ಸಾಯಂಕಾಲ ನಾವು ಟಿಕೆಟ್ ತಗೊಂಡ್ಬಂದ್ವಿ. ಮಲ್ಲೇಶ್ವರಂ ಟಿಟಿಡಿಯಲ್ಲಿ ಭಕ್ತ ಸಾಗರ, ಬಿಗಿ ಭದ್ರತೆಯಲ್ಲಿ ಭಕ್ತರಿಂದ ದರ್ಶನ. ತಿರುಪತಿಯಲ್ಲಿ ಕಾಲ್ತುಳಿತ ದುರಂತ ಬೆನ್ನಲ್ಲೇ ಟಿಟಿಡಿ ಮಲ್ಲೇಶ್ವರಂನಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿತ್ತು. ಮುಂಜಾನೆ 3:37 ವೈಕುಂಠ ದ್ವಾರ ತೆರೆಯಲಾಯಿತು. ಸರತಿ ಸಾಲಿನಲ್ಲಿ ನಿಂತ ಭಕ್ತರು ವೆಂಕಟೇಶ್ವರನ ದರ್ಶನ ಪಡೆದರು. ದೇಗುಲಕ್ಕೆ ವಿಶೇಷ ಹೂವಿನಿಂದ ಅಲಂಕಾರ ಮಾಡಲಾಗಿತ್ತು. ಭಕ್ತರಿಗೆ ಪ್ರಸಾದ ವಿತರಿಸಲು ತಿರುಪತಿಯಿಂದ 25,000 ಲಡ್ಡು ತರಿಸಲಾಗಿತ್ತು. ಈ ಬಾರಿ ಯಾವುದೇ ವಿಐಪಿ ಪಾಸ್ ವಿತರಣೆ ಮಾಡಿರಲಿಲ್ಲ. ಆದರೆ ಭಕ್ತರಿಗೆ ಯಾವುದೇ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳಲಾಗಿತ್ತು. ಮೂರುವರೆನಿಂದಾನೇ ದರ್ಶನ ಶುರುವಾಗಿದೆ. ಭಕ್ತಾದಿಗಳೆಲ್ಲ ಕ್ಯೂ ಲೈನ್ ಬಂದ್ಬಿಟ್ಟು ದರ್ಶನ ಮಾಡ್ತಾ ಇದ್ದಾರೆ. ನಾವು ಸಾಧಾರಣ ಭಕ್ತಾದಿಗಳು ಇಂಪಾರ್ಟೆಂಟ್ ಅಂತ ನಾವು ವಿಐಪಿ ಪಾಸಸ್ ಈ ಸಲ ಇಶ್ಯೂ ಮಾಡಿಲ್ಲ. ಸೊ ಎಲ್ಲಾನು ಲೈನ್ ನಲ್ಲೇ ಎಲ್ಲರೂ ಬಂದ್ಬಿಟ್ಟು ಸ್ವಾಮಿಯವ್ರ ದರ್ಶನ ಮಾಡ್ಬೇಕಂತಾನು ಪೀಸ್ಫುಲ್ ಆಗಿ ವಿನಂತಿ. ಟಿಟಿಡಿ ದೇಗುಲಕ್ಕೆ ಭೇಟಿ ನೀಡಿದ ಅಶ್ವಿನಿ ಪುನೀತ್, ಡಿಕೆಶಿ ದಂಪತಿ, ಶಾಸಕ ಮುನಿರತ್ನ ಸೇರಿ ಹಲವು ಗಣ್ಯರು ಬಾಲಾಜಿ ದರ್ಶನ ಪಡೆದರು. ವೈಕುಂಠ ಏಕಾದಶಿಯ ಹಿನ್ನೆಲೆಯಲ್ಲಿ ಟಿಟಿಡಿ ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತರು ಕೂಡ ಬರ್ತಾ ಇದ್ದಾರೆ. ಸದ್ಯ ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೇನೆ. ವೈಯಾಲಿ ಕಾವಲ್ನಾಡ್ ಟಿಟಿಡಿ ದೇವಸ್ಥಾನ ಇದು. ಈಗಾಗಲೇ ಸಾಕಷ್ಟು ಭಕ್ತಾದಿಗಳು ಬೇರೆ ಬೇರೆ ಭಾಗಗಳಿಂದ ಬರ್ತಾ ಇದ್ದಾರೆ. ವೈಕುಂಠ ದರ್ಶನವನ್ನ ಪಡೆಯೋದಕ್ಕೆ ಈಗಾಗಲೇ ಕ್ಯೂನಲ್ಲಿ ಇದೀಗ ನಿಂತಿದ್ದಾರೆ. ನೇರವಾಗಿ ದ್ವಾರದ ಬಳಿಗೆ ಹೋಗ್ತಾರೆ. ಅಲ್ಲಿ ಒಂದಿಷ್ಟು ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ನೇರವಾಗಿ ಅಲ್ಲಿ ದರ್ಶನವನ್ನ ಪಡೆಯುವಂತಹ ಒಂದಿಷ್ಟು ಪ್ರಕ್ರಿಯೆಗಳು ಕೂಡ ಆಗುತ್ತೆ. ಈಗಾಗಲೇ ಟಿಟಿಡಿ ದೇವಸ್ಥಾನದ ಮುಂಭಾಗದಲ್ಲಿ ಜೊತೆಗೆ ಹೊರಭಾಗದಲ್ಲಿ ಕೂಡ ಸಾಕಷ್ಟು ವ್ಯವಸ್ಥೆಗಳನ್ನು ಕೂಡ ದೇವಸ್ಥಾನದ ಆಡಳಿತ ಮಂಡಳಿ ಮಾಡಿಕೊಂಡಿದೆ. ಈಗಾಗಲೇ ಪ್ರತ್ಯೇಕ ಬ್ಯಾರಿಕೇಡ್ಗಳ ವ್ಯವಸ್ಥೆಯನ್ನು ಮಾಡಿಕೊಂಡು ನೇರವಾಗಿ ದ್ವಾರದ ಮುಂಭಾಗಕ್ಕೆ ಹೋಗಲಿಕ್ಕೆ ಒಂದಿಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ ಏನು ಮಧ್ಯರಾತ್ರಿಯಿಂದಲೂ ಕೂಡ ನಗರದ ಬೇರೆ ಬೇರೆ ಭಾಗಗಳಿಂದ ಭಕ್ತರು ಬರ್ತಾ ಇದ್ರು. ಸೊ ಹಾಗಾಗಿ ಎಲ್ಲಿಯೂ ಕೂಡ ಯಾವುದೇ ನುಗ್ಗಲಾಗಬಾರ್ದು, ಗೊಂದಲಗಳಾಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಪೊಲೀಸರ ಭದ್ರತೆಯೊಂದಿಗೆ ಖಾಸಗಿ ಏಜೆನ್ಸಿಗಳ ಅವರ ಭದ್ರತೆಯ ಸಮ್ಮುಖದಲ್ಲಿಯೇ ನೇರವಾಗಿ ಬ್ಯಾರಿಕೇಡ್ಗಳ ವ್ಯವಸ್ಥೆಯನ್ನು ಮಾಡಿ ನೇರವಾಗಿ ದ್ವಾರವನ್ನು ಪ್ರವೇಶ ಮಾಡೋದಕ್ಕೆ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ ವಿಐಪಿ ಪಾಸ್ಗಳನ್ನು ನೀಡುವಂತಹ ಯಾವ ಪ್ರಕ್ರಿಯೆಗಳು ಅಂತಹದ್ದೊಂದು ಕೆಲಸಕ್ಕೆ ಮುಂದಾಗಿಲ್ಲ. ನೇರವಾಗಿ ಯಾವುದೇ ಭಕ್ತರು ಬಂದರೂ ಕೂಡ ಅವರಿಗೆ ನೇರವಾಗಿ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡುವಂಥದ್ದು ಕೂಡ ಆಗುತ್ತೆ. ಒಟ್ಟಾರೆ ವೈಕುಂಠ ಏಕಾದಶಿಯಂದು ಶ್ರೀನಿವಾಸನ ದರ್ಶನ ಪಡೆದು ಶ್ರೀವಾರಿ ಕೃಪೆಗೆ ಪಾತ್ರರಾದರು. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.